करोति वाचालं पङ्गुं लङ्घयति गिरिं यत्कृपातमहं वन्दे परमानन्दसागरम्। ॐ सहनाववतु सहनौ भुनक्तु सह वीर्यं करवावहै तेजस्विनावतीतमस्तु मा विद्विषावहै। ॐ ಶಾಂತಿ ಶಾಂತಿ ಶಾಂತಿ. ನೋಡಿ, ಹೋದ್ವಾರ ನಾವು ಮಾಡಿದ್ದು ಮೂಕಂ ಕರೋತಿ ವಾಚಾಲಂ ಧ್ಯಾನ ಶ್ಲೋಕದಲ್ಲೂ ನಾವು ಅದನ್ನೇ ಹೇಳ್ತೀವಲ್ವಾ. ಅಲ್ಲಿಗೆ ಈ ಶ್ಲೋಕ ಎಷ್ಟೊಂದು ಮುಖ್ಯ ಅಂತ ಗಮನಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ, ನಾವು ನನ್ನ ಕೈನಲ್ಲಾಗಲ್ಲ, ನನ್ನ ಯೋಗ್ಯತೆ ಇಷ್ಟು, ನಂದು ಹಣೆ ಬರಹ ಇಷ್ಟು, ನಾನು ಕೇಳ್ಕೊಂಡು ಬಂದಿದ್ದಿಷ್ಟು, ಈ ತರ ನೆಗೆಟಿವ್ ಆಗಿ ನಾವೇ ತುಂಬಿಸ್ಕೊಂಡಿದ್ದೀವಿ. ಮತ್ತೆ ಹೇಳ್ತೀವಿ, ಆ ಪರಮಾತ್ಮ ನನಗ್ ಕೊಟ್ಟಿದ್ದೇ ಇಷ್ಟು ಅಂತಾನು ಹೇಳ್ತೀವಿ. ಅದು ಅಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡಿ. ನಮ್ ಕೈನಲ್ಲಿ ಆಗಲ್ಲ ಅನ್ನೋದು ಬಿಡ್ಬೇಕು. ಯಾವಾಗ ಬಿಡ್ತೀವಿ ಅಂತಂದ್ರೆ, ಪರಮಾತ್ಮನ್ನ ನಂಬುದಾಗ ನಮ್ಗೆ ಇದು ಬರ್ತಿದೆ ನೋಡಿ. ನನ್ನ ಕೈನಲ್ಲಿ ಎಲ್ಲ ಆಗುತ್ತೆ ಅಂತ ಬರ್ತಿದ್ದೆ. ಸಂಸಾರನ ನಂಬಿದ್ದಾಗ, ನನ್ನ ಶಕ್ತಿನ ನಾನ್ ನಂಬಿದ್ದಾಗ, ನನ್ನ ಹಣನ ನಂಬಿದ್ದಾಗ, ಅವಾಗ ಇವೆಲ್ಲ ಹೇಳ್ತೀವಿ ನನ್ನ ಕೈನಲ್ಲಿ ಆಗಲ್ಲಪ್ಪ ಅಂತ. ನಮ್ಮನ್ನೆಲ್ಲ ನಡೆಸ್ತಾ ಇರೋದು ಪರಮಾತ್ಮ. ಅವನ್ನ ನಂಬಿದಾಗ ನಾವು ನನ್ನ ಕೈನಲ್ಲಿ ಆಗಲ್ಲ ಅನ್ನೋದು ಹೋಗ್ಬಿಡುತ್ತೆ ನೋಡಿ. ಅದಕ್ಕೆ ಈ ಶ್ಲೋಕ ಮೂಕಂ ಕರೋತಿ ವಾಚಾಲಂ. ಯಾರು ಪರಮಾತ್ಮನ್ನ ನಂಬಿರ್ತಾರೆ, ಅವನು ಮಾತು ಬಂದಿಲ್ಲ ಅಂದ್ರೇನು ಮಾತಾಡ್ತಾನೆ, ಕಾಲಿಲ್ಲ ಅಂದ್ರೇನು ಬೆಟ್ಟ ಹತ್ತಾನೆ. ಹಿಂಗೆ ಇಟ್ಕೋಬೇಕು. ವ್ಯಕ್ತಿನ ಇಟ್ಕೊಳ್ಳೋದಲ್ಲ ನಾವು. ಓ, ಗುರುಗಳು ಹೇಳಿದಾರಲ್ವಾ, ಹಂಗಾದ್ರೆ ಗುರುಗಳಿಗೆ ನಾನು ಇಟ್ಕೋಬೇಕಪ್ಪ, ಹಂಗಿಟ್ಕೊಂಡ್ರೆ ಏನು ಸಿಕ್ಕಲ್ಲ ನೋಡಿ ನಮ್ಗೆ. ನೀವು ಎಷ್ಟು ಸತ್ಸಂಗದಲ್ಲಿ ಹೇಳ್ತೀನಿ ನಾನು, ನೀವು ವ್ಯಕ್ತಿ ಪೂಜೆನೇ ಮಾಡ್ತಾ ಇದ್ದೀರಾ ಬಿಟ್ಟು ವ್ಯಕ್ತಿಯಿಂದ ಬಂದ ಜ್ಞಾನದ ಪೂಜೆನ ಯಾರೂ ಮಾಡ್ತಾ ಇಲ್ಲ. ಎಲ್ಲಿವರೆಗೂ ಈ ಜ್ಞಾನನ ಇಟ್ಕೊಳ್ಳಲ್ವ ನಾವು, ಅಲ್ಲಿವರೆಗೂ ಏನು ಸಿಕ್ಕಲ್ಲ ನೋಡಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಪದೇ 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 ಹೇಳ್ತಾ ಇದ್ದೀನಿ ನಾನು. ವ್ಯಕ್ತಿ ಎಲ್ಲ ಮುಖ್ಯ, ವ್ಯಕ್ತಿಯಿಂದ ಬಂದ ಜ್ಞಾನ ಮುಖ್ಯ ನಮಗೆ. ಆ ಜ್ಞಾನನ ಹಿಡ್ಕೊಂಡಾಗ ಇದು ಸಾಧ್ಯ ನೋಡಿ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಅಂತ. ನಾವು ಜ್ಞಾನನ ಹಿಡ್ಕೊಳ್ದೆ, ಇಲ್ಲಪ್ಪ ನಾನು ವ್ಯಕ್ತಿನ ಹಿಡ್ಕೊಂಡಿದ್ದೀನಿ ಅಂದ್ರೆ ಮಾತು ಬರಲ್ಲ, ಬೆಟ್ಟ ಅಲ್ಲ, ಸ್ವಲ್ಪ ದೂರ ನಡೆಯಕ್ಕೂ ಆಗಲ್ಲ. ನೋಡ್ಕೊಡಿ, ಅರ್ಥ ಆಯ್ತು ಅನ್ಕೋತೀನಿ ನಿಮ್ಗೆಲ್ಲಾನು. ಇದಕ್ಕೆ ಈ ಜ್ಞಾನಕ್ಕೆ ಶರಣಾಗತಿ ಆಗು ಅಂತ ಹೇಳೋದು. ನಾವು ಹಂಗಲ್ಲ, ಜ್ಞಾನನ ತಗೊಳ್ಳೋದೇ ಇಲ್ಲ. ವ್ಯಕ್ತಿಗೆ ಬೆಳಿಗ್ಗೆ ಎದ್ದು ನೀನು ಫೋಟೋಗೆ ಹೂವ ಇಟ್ಟೆ, ಬೆಳಿಗ್ಗೆ ಎದ್ದು ನಿನಗ್ ನಮಸ್ಕಾರ ಮಾಡ್ಕೊಂಡೆ, ಇದಿರ್ಲಿ, ಶ್ರದ್ಧೆ ಬೇಕು ನಮ್ಗೆ ಅಂದ್ರೆ ಅದರಿಂದ ಏನು ಸಿಕ್ಕಲ್ಲ. ನೋಡ್ಕೊಳ್ಳಿ, ತೆಗ್ದಾಕೊಳ್ಳಿ. ನಿಮ್ಮ ಮನಸ್ಸಲ್ಲಿ ಏನೇನು ಇಟ್ಕೊಂಡಿದ್ದೀರಾ ಅದನ್ನ ತೆಗೆದಾಗ್ಲೇ ನಮ್ಗೆ ಅತ್ಯಂತ ಆನಂದ ಸಿಕ್ಕೋದು. ಪರಮಾತ್ಮನಿಗೆ ಶರಣಾಗತಿ ಆಗ್ಬೇಕು. ಯಾಕಂದ್ರೆ ನಿಮ್ಮಲ್ಲಿ ನೀವು ಬ್ರಾಂಚ್ ಮಾಡ್ಕೊಂಡಿದ್ದೀರಾ. ಪರಮಾತ್ಮ ಇವನು, ಇವರು ಗುರು ಅಂತ. ಇರೋದು ಒಂದೇ ಶಕ್ತಿ. ಅದಕ್ಕೆ ನೀವೇನಾದ್ರೂ ಹೆಸರು ಕೊಟ್ಕೋಬಹುದು. ಅಂದ್ರೆ ನೀವು ಫಸ್ಟ್ ಗುರು ನಮಸ್ಕಾರ ಮಾಡ್ತೀನಿ, ಆಮೇಲೆ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತೀನಿ. ಇವೆಲ್ಲ ಅಜ್ಞಾನದ ಮಾತುಗಳು ನೋಡಿ. ಈ ತರ ನಾವು ಯಾವಾಗ ಜ್ಞಾನನ ಇಟ್ಕೊಂಡು ಇರುವುದು ಶಕ್ತಿ, ಪರಮಾತ್ಮ ಗುರು ರೂಪದಲ್ಲಿ ಬರ್ತಾನೆ, ಈ ಜ್ಞಾನನ ನಾನು ತಗೋಬೇಕು ಅಂತ ಇದ್ದಾಗ್ಲಿ ನೋಡ್ಕೊಳ್ಳಿ, ಪರಮಾನಂದ ಮಾಧವಂ ಅಂತ ಆನಂದ ಕೊಡು ಅಂತ ಆ ಮಾಧವನಿಗೆ ನಾವು ಆವಾಗ ನಮಸ್ಕಾರ ಮಾಡ್ತೀವಿ. ಈಗ ನಮ್ಮ ಸಂಕಲ್ಪ ನೆರವೇರಿದ್ರೆ ಸಾಕಪ್ಪ, ನಿನಗೆ ಬಂದು ಅದು ಕೊಡ್ತೀನಿ, ಇದು ಕೊಡ್ತೀನಿ, ಬೆಟ್ಟ ಹತ್ತೀನಿ, ಏನೇನೋ ಮಾಡ್ತೀವಿ. ಅಲ್ಲ ಅಲ್ಲ,
ಸಂಕಲ್ಪ ನೆರವೇರ್ಲಿ, ನೆರವೇರದೆ ಹೋಗ್ಲಿ. ನೀನಿದ್ದೀಯ ಪರಮಾತ್ಮ, ಶಕ್ತಿ ರೂಪವಾಗಿ ನೀನೇ ಎಲ್ಲ ನಡೆಸ್ಕೊಡ್ತಾ ಇದ್ದೀಯ, ನಂದು ಏನೂ ಇಲ್ಲ. ಈ ಭಾವ ಎಲ್ಲಿವರೆಗೂ ಬರೋದಿಲ್ವೋ ಅಲ್ಲಿವರೆಗೂ ನಮಗೆ ಮೂಕಂ ಕರೋತಿ ವಾಚಾಲಂ ಅರ್ಥ ಆಗಲ್ಲ, ಪಂಗುಂ ಲಂಘಯೇತಿ ಗಿರಿಂ ಇದೂನು ಅರ್ಥ ಆಗಲ್ಲ ನೋಡಿ. ಅದಕ್ಕೆ ಈ ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ನಾವು ಅವನ್ನ ಅರ್ಥ ಮಾಡ್ಕೋಬೇಕು. ಪರಮಾತ್ಮನ್ನ ಅವನು ಹೆಂಗಿರ್ತಾನೆ, ಯಾವ ತರ ಅವನ್ನ ಎಲ್ಲರೂ ಪೂಜಿಸ್ತಾರೆ ಅಂತ ಈ ಶ್ಲೋಕ ತಿಳಿದಾಗ ನಮ್ಗೆ ಚೆನ್ನಾಗಿ ಇನ್ನು ಸ್ವಲ್ಪ ಕ್ಲಿಯರ್ ಆಗುತ್ತೆ. ಓ ಪರಮಾತ್ಮ ಅಂದ್ರೆ ಯಾರು ಅಂತ. ಇವತ್ತು 9ನೆಯ ಧ್ಯಾನ ಶ್ಲೋಕ. ಯಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗ ಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನಃ ಯಸ್ಯಾಂತಂ ನ ವಿದುಃಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ಇಲ್ಲಿ ಪರಮಾತ್ಮನ ಬಗ್ಗೆ ವರ್ಣಿಸ್ತಾ ಇದ್ದಾರೆ ನೋಡಿ. ಒಂದೊಂದು ಓದು ಶ್ಲೋಕದಲ್ಲಿ ಅವನ ಶಕ್ತಿ ಬಗ್ಗೆ, ಅವನಿಗೆ ಶರಣಾಗತಿ ಆದ್ರೆ ಏನ್ ಸಿಕ್ಕುತ್ತೆ ಅಂತ. ಈಗ ಪರಮಾತ್ಮನ್ನ ಯಾರ್ಯಾರು ಪೂಜೆ ಮಾಡ್ತಾರೆ, ಅವ್ರು ಹೆಂಗೆ ಮಾಡ್ತಾ ಇದ್ದಾರೆ, ಜ್ಞಾನದಿಂದ ಹೆಂಗೆ ಪೂಜೆ ಮಾಡ್ತಾರೆ, ಜ್ಞಾನದಿಂದ ಪೂಜೆ ಮಾಡೋರು ಯಾರು, ಬರೀ ಸಂಕಲ್ಪ ಇಟ್ಕೊಂಡು ಪೂಜೆ ಮಾಡೋರು ಯಾರು ಅಂತ ಗೊತ್ತಾಗುತ್ತೆ ನೋಡಿ. ಯಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತ ನೋಡಿ. ಪರಮಾತ್ಮನ್ನ ನಾವ್ ಅನ್ಕೋತೀವಿ ನಾವು ಭೂಲೋಕದಲ್ಲಿ ಮನುಷ್ಯರೇ ಪೂಜೆ ಮಾಡೋದು ಅಂತ. ಅಲ್ವೇ ಅಲ್ಲ ನೋಡಿ. ಆ ದೇವತೆಗಳಾಗಿದ್ದಂತ ಬ್ರಹ್ಮ, ವರುಣ ದೇವ, ಇಂದ್ರ, ರುದ್ರರು, ಮರುದ್ಗಣಗಳು ಇವರೆಲ್ಲರೂ ನೋಡಿ, ಇವ್ರನ್ನೆಲ್ಲ ನಾವು ಪೂಜೆ ಮಾಡ್ತೀವಲ್ವಾ, ಅವರು ಆ ಪರಮಾತ್ಮನ್ನ ಪೂಜೆ ಮಾಡ್ತಾರಂತೆ ನೋಡಿ. ಈಗ ನಾವು ನಮಗೆ ಗೊತ್ತಿದ್ದಂಗೆ ನಾವು ಪೂಜೆ ಮಾಡ್ತೀವಿ ಅಲ್ವಾ ಅಮ್ಮ? ಈಗ ನನಗೆ ಸ್ವಲ್ಪನೇ ಹೂವು ಆಯ್ತು, ಏನೋ ಒಂದು ಹೂವು ಇಡ್ತೀವಿ, ನಾನ್ ಪೂಜೆ ಮಾಡ್ತೀನಿ. ನಾನ್ ಬಡವಳು, ನನ್ನ ಹತ್ರ ದುಡ್ಡು ಏನು ಇಲ್ಲ, ನಾನೇನ್ ಮಾಡ್ತೀನಿ, ಬರೀ ನಮಸ್ಕಾರ ಒಂದು ಮಾಡ್ತೀನಿ. ಸ್ವಲ್ಪ ಹಣ ಇದ್ದವ್ರು ಏನ್ ಮಾಡ್ತಾರೆ, ಚೆನ್ನಾಗಿ ಅಲಂಕಾರ ಮಾಡಿ ಹಣ್ಣುಗಳಿಟ್ಟು ನೈವೇದ್ಯ ಇಟ್ಟು ಪೂಜೆ ಮಾಡ್ತಾರೆ. ನಾವು ಬಡವರಲ್ವಾ, ಸುಮ್ನೆ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡ್ ಬರ್ತೀವಿ. ಕೆಲವರು ಶ್ರೀಮಂತರು ದೇವಸ್ಥಾನನೇ ಕಟ್ಟಿಸ್ತಾರೆ. ಇನ್ನ ಕೆಲವರು ಈ ಸೋಮವಾರ ಬಂದ್ರೆ ಇಂಥ ಪುಷ್ಪಗಳಿಂದ ಅರ್ಚನೆ ಮಾಡ್ಬೇಕು, ಮಂಗಳವಾರ ಇಂಥ ಪುಷ್ಪಗಳಿಂದ, ಈ ತರ ವಾರ ವಾರಕ್ಕೂ ಒಂದೊಂದು ಪುಷ್ಪಗಳನ್ನ ಇಟ್ಕೊಂಡು ಅರ್ಚನೆ ಮಾಡ್ತಾರೆ. ಮತ್ತೆ ಕೆಲವರು ದಿವಸ ದೇವರ ಸಾಮಾನನ್ನ ತೊಳೆದು, ದೇವರನ್ನ ತೊಳೆದು ಅಭಿಷೇಕ ನೈವೇದ್ಯ ಮಾಡ್ತಾರೆ. ಇನ್ನು ಕೆಲವರು ಇಲ್ಲಪ್ಪ ನಮ್ಗ ಅವಾಗಲ್ಲ, ಹಬ್ಬಗಳ ದಿವಸ ಮಾಡ್ತೀವಿ ಅಂತ ಮಾಡ್ಬೋದು, ಹುಣ್ಣಿಮೆ ಅಮಾವಾಸ್ಯೆಗೂ ಮಾಡ್ಬೋದು. ಈ ತರ ನಮಗೆ ಗೊತ್ತಿದ್ದಂತ ವಿಧಾನದಲ್ಲಿ ನಾವು ಪರಮಾತ್ಮನ್ನ ಪೂಜೆ ಮಾಡ್ತೀವಿ. ಇನ್ನೂ ಕೆಲವರು ಹೆಂಗೆ ಮಾಡ್ತಾರಂತೆ ಗೊತ್ತಾ, ಹೆಂಗೆ ಸ್ತುತಿಸ್ತಾರೆ ಅಂತ ಹೇಳಿದ್ರೆ, ಕೆಲವರು ಮಂತ್ರಗಳಿಂದ, ಸ್ತೋತ್ರಗಳಿಂದ ಪರಮಾತ್ಮನಿಗೆ ನಾಮಸ್ಮರಣೆಯನ್ನ ಮಾಡ್ತಾರೆ. ನಮ್ಗೆ ಗೊತ್ತಿಲ್ವಲ್ಲ, ನಾವು ಸುಮ್ನೆ ಸಾಂಬ್ರಾನ್ ಕಡ್ಡಿ ದೀಪ ಹಚ್ಚಿ ನನಗೆ ಅದು ಕೊಡು ಇದು ಕೊಡು ಅಂತ ಹೇಳಿ ಕಣ್ಣು ಮುಚ್ಕೊಂಡ್ಬಿಟ್ಟು 2 ನಿಮಿಷ ಬೇಡಿ ನಾವು ಪೂಜೆ ಮಾಡ್ತೀವಿ. ಇನ್ನೂ ಕೆಲವರು ಸಾಮಗಾನದಿಂದ, ಅದು ಒಂದು ರಾಗ, ಆ ರಾಗದಿಂದನೂ ಪರಮಾತ್ಮನ್ನ ಪೂಜೆ ಮಾಡ್ತಾರಂತೆ ನೋಡಿ. ಕೆಲವರು ಉಪನಿಷತ್ತುಗಳಲ್ಲಿ ಯಾವ ತರ ಹೇಳಿದ್ದಾರೆ ಆ ತರ ಪೂಜೆ ಮಾಡ್ತಾರೆ. ಕೆಲವರು ಷಡಂಗಗಳು, ಪದ, ಕ್ರಮ ಇವೆಲ್ಲ ಹೇಳ್ತಾರಲ್ವಾ ವ್ಯಾಕರಣದಲ್ಲಿ, ಆ ತರನೇ ಒಂದು ಅಕ್ಷರನು ತಪ್ಪೋಗ್ದಂಗೆ
ಅವರನ್ನ ಛಂದಸ್ಸಿಗೆ ಅನುಗುಣವಾಗಿ, ತಾಳಬದ್ಧವಾಗಿ, ಅಕ್ಷರಬದ್ಧವಾಗಿ ಆ ಪರಮಾತ್ಮನನ್ನ ಸ್ತುತಿಸ್ತಾರಂತೆ. ನೋಡಿ, ಒಬ್ಬೇ ಪರಮಾತ್ಮನನ್ನ ಎಷ್ಟು ಜನ ಯಾವ್ಯಾವ ತರ ಸ್ತುತಿಸ್ತಾರೆ ಅಂತ. ಮನುಷ್ಯರು, ಪ್ರತಿ ಮನುಷ್ಯನು ನೀವು ಪೂಜೆ ಮಾಡ್ದಂಗೆ ನಾನ್ ಮಾಡಲ್ಲ, ನಾನ್ ಮಾಡ್ದಂಗೆ ಇನ್ನೊಬ್ರು ಮಾಡಲ್ಲ. ಎಷ್ಟು ಜನ ಇರ್ತಾರೋ ಅಷ್ಟು ಜನದಾನು ವಿಧ ವಿಧವಾಗಿ ಮಾಡ್ತೀವಿ. ಮತ್ತೆ ರಾಕ್ಷಸರು, ಅವ್ರಿಗೆ ಏನು ಗೊತ್ತು ಆ ತರ ಮಾಡ್ತಾರೆ. ಅವ್ರಿಗೆ ಮದ್ಯ ಇಟ್ಟು, ಮಾಂಸ ಇಟ್ಟು, ಅವರಿಗೆ ಇಷ್ಟವಾದ ದೇವರನ್ನ ಅವರು ಪೂಜೆ ಮಾಡ್ತಾರೆ. ಎಲ್ಲರೂ ಈ ತರ ಮಾಡ್ತಾರೆ. ಆದರೆ ಯೋಗಿಗಳು ಮಾತ್ರ ಜ್ಞಾನದಿಂದ ಪೂಜೆ ಮಾಡ್ತಾರೆ. ನೋಡಿ, ಅವ್ರು ಹೆಂಗೆ ಮಾಡ್ತಾರೆ, ಈ ತರ ಯಾವುದು ಪೂಜೆ ಪುನಸ್ಕಾರಗಳು ಇವೇ ಮಾಡ್ಬೇಕು, ಇದರಲ್ಲೇ ಕಾಣೋದು ಪರಮಾತ್ಮ ಅಂತ ಇಲ್ಲ ಅವ್ರಿಗೆ. ಹಂಗಂತ ಅದನ್ನ ತಿರಸ್ಕಾರ ಮಾಡಲ್ಲ. ನಿಮಗೆ ಅಲ್ಲಿ ಕಾಣಿಸ್ತಾನೆ, ವಿಗ್ರಹದಲ್ಲಿ ಕಾಣಿಸ್ತಾನೆ ಪರಮಾತ್ಮ. ನನಗೆ ನನ್ನ ಹೃದಯದಲ್ಲೇ ಇದ್ದಾನೆ ಪರಮಾತ್ಮ. ನಾನು ನನ್ನೊಳಗೆ ನೋಡ್ಕೊಂಡು ಆನಂದ ಪಡ್ತೀನಿ ಅಂತ ಅವರು ಆ ತರ ಪೂಜೆ ಮಾಡ್ತಾರೆ. ನೋಡಿ, ಇದು ಎಷ್ಟು ಈ ತರ ನಾವು ಬರ್ಬೇಕು ಅಂದ್ರೆ ತುಂಬಾ ಶುದ್ಧಿ ಆಗ್ಬೇಕು ಅಲ್ವಾ ಅಮ್ಮ? ನಮಗೆ ನಮ್ಮಲ್ಲಿ ಪರಮಾತ್ಮ ಕಾಣಿಸ್ತಾನ? ಕಾಣಿಸೋದೇ ಇಲ್ಲ. ನಮಗೆ ದೇವಸ್ಥಾನದಲ್ಲಿ ಕಾಣಿಸ್ತಾನೆ, ಮನೆಯಲ್ಲಿ, ದೇವ್ರ ಮನೆಯಲ್ಲಿ ಕಾಣಿಸ್ತಾನೆ, ಮತ್ತೆ ದೇವ್ರ ಫೋಟೋ ಎಲ್ಲಿದೆಯೋ ಅಲ್ಲಿ ಮಾತ್ರ ಕಾಣಿಸ್ತಾನೆ. ಅಂದ್ರೆ ಈ ಜ್ಞಾನಿಗಳಿಗೆ, ಯೋಗಿಗಳಿಗೆ ಮಾತ್ರ ಅವರು ಅಲ್ಲಿ ಇಲ್ಲಿ ನೋಡೋದೇ ಇಲ್ಲ. ತಮ್ಮ ಒಳಗಡೆ ತಮ್ಮ ಎಲ್ಲಾ ಇಂದ್ರಿಯಗಳನ್ನ ಒಳಮುಖ ಮಾಡ್ಕೋತಾರೆ. ಅವಾಗ ತನ್ನಲ್ಲೇ ಇರೋ ಆ ಪರಮಾತ್ಮನನ್ನ ನೋಡಿ ಆನಂದ ಪಡ್ತಾರೆ. ಈ ತರ ಅವರವರ ಯೋಗ್ಯತೆಗೆ ತಕ್ಕಂತೆ ಪ್ರತಿಯೊಬ್ಬರೂ ಪೂಜೆ ಮಾಡೋದು ಆ ಒಬ್ಬನೇ ಒಬ್ಬನಾದ ಪರಮಾತ್ಮನನ್ನ. ಇದನ್ನ ನಾವು ಚೆನ್ನಾಗಿ ತಿಳ್ಕೋಬೇಕು. ನಮ್ಗೆ ಏನಪ್ಪಾ ಅಂದ್ರೆ, ಅವ್ರು ಎಷ್ಟು ಹೂಗಳಿಡ್ತಾರೆ, ಎಷ್ಟು ನೈವೇದ್ಯ ಮಾಡ್ತಾರೆ, ಎಷ್ಟೊಂದು ಹಣ ದಾನ ಮಾಡ್ತಾರೆ, ದೇವಸ್ಥಾನದಲ್ಲಿ ಅನ್ನದಾನ ಮಾಡ್ತಾರೆ. ಪರಮಾತ್ಮ ಅವ್ರ ಕಡೆನೇ ಇದ್ದಾನೆ ಅಂತ ಬಂದ್ಬಿಡ್ತಿದೆ. ನಮ್ಮ ಹತ್ರ ಇವೇನೂ ಇಲ್ಲ, ನಮ್ಗೇನಷ್ಟು ಬೇಗ ಒಲ್ದು ಬಿಡ್ತಾನ ಅವನು, ಶ್ರೀಮಂತರಿಗೆ ಪರಮಾತ್ಮ ಒಲಿಯೋದು ಅಂತ ಇರ್ತಿದೆ. ಅದು ಏನು ಸುಳ್ಳು ಅಂತ. ನೀನು ಮಾನಸಿಕವಾಗಿ ಪೂಜೆ ಮಾಡು, ಅದು ಸಲ್ಲುತ್ತೆ. ಇಲ್ಲಪ್ಪ, ನಾನು ತೋರಿಕೆಗಾಗಿ ಇಷ್ಟೊಂದು ನೈವೇದ್ಯ ಮಾಡ್ತೀನಿ, ಇಷ್ಟೊಂದು ಅರ್ಚನೆ ಮಾಡ್ತೀನಿ ಅಂದ್ರೆ ಅದು ನಿನ್ನ ಸಮಾಧಾನ ಅಷ್ಟೇ. ಅದು ಆ ಪರಮಾತ್ಮನಿಗೆ ಹೋಗೋದೇ ಇಲ್ಲ. ಈ ಭಾವದಿಂದ ನಾವು ಪೂಜೆ ಮಾಡ್ಬೇಕು. ಒಟ್ನಲ್ಲಿ ಉಪನಿಷತ್ ಏನ್ ಹೇಳುತ್ತೆ, ನೀನು ಆ ಪರಮಾತ್ಮನನ್ನ ತಿಳ್ಕೋಬೇಕು. ಇದು ನಿನ್ನ ಜೀವನದ ಉದ್ದೇಶ ಅಂತಾನೆ ಹೇಳುದು. ನಾವು ಪರಮಾತ್ಮನ್ನ ತಿಳ್ಕೊಳಕ್ ಹೋಗಲ್ಲ. ಏನೋಪ್ಪ, ನನ್ನ ಕೈನಲ್ಲಿ ಶಕ್ತಿ ಇರೋವರೆಗೂ ಹೇಳ್ತಾರೆ ತುಂಬಾ ಜನ, ಈ ದೇವಸ್ಥಾನಗಳೆಲ್ಲ ಸುತ್ತ ಬಿಡ್ತೀನಿ, ಎಲ್ಲಾ ದೇವರನ್ನ ನೋಡಿ ದರ್ಶನ ಮಾಡ್ಕೊಂಡ್ ಬಿಡ್ತೀನಿ ಅಂತ. ಏನ್ ಬಂತು? ಪರಮಾತ್ಮ ಅಂದ್ರೆ ಏನು ಅಂತ ಅರ್ಥ ಆಗದೆ ನೀನು ಎಲ್ಲಾ ದೇವರನ್ನ ನೋಡ್ಬಿಟ್ರೆ, ಹೇಳ್ತಾರಲ್ವಾ ಒಂದು, ಎಲ್ಲೂ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳಲ್ಲಿ ಅಂತ. ನಮ್ಮಲ್ಲೇ ಇದ್ದಾನೆ ಪರಮಾತ್ಮ. ಅವನನ್ನ ನೋಡೋದ್ ಬಿಟ್ಬಿಡ್ತೀವಿ. ಈ ದ್ವೇಷ ಅಸೂಯೆಗಳನ್ನ ತುಂಬಿಸ್ಕೊಂಡ್ಬಿಟ್ಟು ಎಲ್ಲೆಲ್ಲೋ ಹೋಗ್ತೀವಿ. ಆ ದೇವಸ್ಥಾನ, ಈ ದೇವಸ್ಥಾನ, ಅಲ್ಲಿ ಹೋಗು, ಇಲ್ಲಿ ಹೋಗು, ಇದೇ ಕೆಲ್ಸ ನೋಡಿ. ನಮ್ಗೆ ಗೊತ್ತಿಲ್ಲ, ನಾವು ಸುಮ್ನೆ ದೇವಸ್ಥಾನಗಳಿಗೆ ಏನಕ್ಕೆ ಹೋಗ್ಬೇಕು, ಸ್ವಲ್ಪ ಮನೆಯಲ್ಲಿ ಇದ್ದು ಬೇಜಾರು, ಹಂಗೆ ತಿರ್ಕೊಂಡು ಹೊಸ ಜಾಗ ನೋಡೋಣ, ಅಲ್ಲೂ ಇದ್ದಾನೆ ಪರಮಾತ್ಮ, ಹಿಂಗ್ ಹೋಗ್ಬೇಕು, ಅಲ್ಲೇ ಇದ್ದಾನೆ ಪರಮಾತ್ಮ ಅಂತ ಹೋಗ್ಬಾರ್ದು. ಸರ್ವವನ್ನೂ ವ್ಯಾಪಿಸಿದ್ದಾನೆ ಅಲ್ವಾ ಅಮ್ಮ? ಸರ್ವವನ್ನೂ ವ್ಯಾಪಿಸಿದ್ದಾಗ ಅವನು ನನ್ನಲ್ಲೂ ಇದ್ದಾನೆ ಅಂತ ಆ ಯೋಗಿಗೆ, ಜ್ಞಾನಿಗೆ ಗೊತ್ತಾಗ್ತಾ ಇದೆ. ನಮಗೆ ಮಾತ್ರ ಗೊತ್ತಾಗ್ತಾನೆ ಇಲ್ಲ. ಅವರು ನಮ್ ತರ ಮನುಷ್ಯರೇ ಅಲ್ವಾ ಯೋಗಿಗಳು. ಅಂದ್ರೆ ಅವ್ರಿಗೆ ಗೊತ್ತಾಯ್ತು,
ಹೊರಗಡೆ ಲೌಕಿಕದಲ್ಲಿ ಸುಖ ಇಲ್ಲ, ಹೊರಗಡೆ ಪರಮಾತ್ಮ ಇಲ್ಲ, ಎಲ್ಲವನ್ನೂ ಮಾಡಿದ್ದ ಅವನೇ ಅಂದ್ಮೇಲೆ ಎಲ್ಲ ಕಡೆನೂ ಅವನೇ ಇದ್ದಾನೆ, ನನ್ನಲ್ಲೂ ಇದ್ದಾನೆ ಅಂತ ಅವ್ರಿಗೆ ಗೊತ್ತಾಯ್ತು. ಅವರು ಇವೇನು ಮಾಡದೆ ನಮ್ ತರ ನೈವೇದ್ಯ ಅರ್ಚನೆಗಳು ಮಾಡದೆ ಎಲ್ಲ ಇಂದ್ರಿಯಗಳನ್ನ ಒಳಮುಖ ಮಾಡಿ ತಮ್ಮಲ್ಲೇ ಇರುವ ಆ ಪರಮಾತ್ಮನನ್ನ ನೋಡಿ ಆನಂದ ಪಡ್ತಾರೆ. ನೋಡಿ, ಈ ಸ್ಥಿತಿಗೆ ಹೋಗ್ಬೇಕು ನಾವು. ಅದಕ್ಕೆ ಇಲ್ಲಿ ಎಲ್ಲರೂ ಯಾವ ತರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ನೋಡಿ. ವರ್ಣ ಹೆಂಗೆ ಅವರೇ ವರ್ಣದೇವನಿಗೆ ನಾವು ಪೂಜೆ ಮಾಡ್ತೀವಲ್ವಾ, ಅಂಥದ್ದು ವರ್ಣದೇವನೇ ಪರಮಾತ್ಮನಿಗೆ ಪೂಜೆ ಮಾಡ್ತಾನೆ. ಎಲ್ಲರಿಗೂ ನಮಗೆ ಬೇಕಾಗಿರೋದು ಶಕ್ತಿ. ಆ ಶಕ್ತಿನ ನಾವು ಪೂಜೆ ಮಾಡ್ಬೇಕು. ಯಾವಾಗ ಆ ಶಕ್ತಿನ ಹಿಡ್ಕೋತೀವೋ, ಆ ಶಕ್ತಿನ ತಿಳ್ಕೊಳ್ಳೋದೇ ನನ್ನ ಉದ್ದೇಶ ಅಂತ ಬಂದಾಗ ಈ ಸತ್ಸಂಗದ ಕಡೆ ಬರ್ತೀವಿ ನಾವು. ಸದ್ಗುರುವಿಂದ ಮಾತ್ರ ಪರಮಾತ್ಮನ ದರ್ಶನ ಆಗೋದು. ನೀವೆಂತ ಪುರೋಹಿತರಿಂದ, ಎಂತೆಂತ ದೇವಸ್ಥಾನಗಳ ದರ್ಶನದಿಂದ ಪರಮಾತ್ಮನ ದರ್ಶನ ಆಗೋಕೆ ಸಾಧ್ಯನೇ ಇಲ್ಲ. ಸತ್ಸಂಗದಲ್ಲಿ ಬಂದಾಗ ಗೊತ್ತಾಗುತ್ತೆ, ಮೊದಲು ನಾನು ನನ್ನಲ್ಲಿರೋ ಕಲ್ಮಶನ ಶುದ್ಧ ಮಾಡ್ಕೋಬೇಕು. ಅದನ್ನ ಶುದ್ಧ ಮಾಡ್ಕೊಂಡ್ರೆ ಆವಾಗ ನನಗೆ ಕಾಣಿಸುತ್ತೆ ನನ್ನಲ್ಲಿ ಪರಮಾತ್ಮ ಇದ್ದಾನೆ ಅಂತ. ಆ ಯೋಗಿ ಆ ತರ ತಿಳ್ಕೊತಾನೆ. ರಾಕ್ಷಸರು, ದೇವತೆಗಳು, ಎಲ್ಲರೂ ಮನುಷ್ಯರು. ನಾವೆಲ್ಲರೂ ನಮ್ಮ ನಮ್ಮ ಯೋಗ್ಯತೆಗೆ ತಕ್ಕಂಗೆ ನಾವು ಪೂಜೆ ಮಾಡ್ತಾ ಮಾಡ್ತಾ ನಾನು ಗ್ರೇಟ್ ಅಂತ ಅನ್ಕೊಂಡಿದ್ವಿ ಅಲ್ವಾ. ನಾನು ಏನ್ ಚೆನ್ನಾಗಿ ಪೂಜೆ ಮಾಡ್ತೀನಪ್ಪ, ಈ ದಿವಸ ದೀಪ ಹಚ್ತೇನೆ, ದಿವಸ ಸ್ನಾನ ಮಾಡ್ತೇನೆ, ನಾನ್ ಬೆಳಿಗ್ಗೆ ಎದ್ದ ಕೂಡ್ಲೆ ದೇವಸ್ಥಾನಕ್ಕೆ ಹೋಗ್ಬೇಕು, 3 ರೌಂಡ್ ಹೊಡೆದಾಗ್ಲೇ ನನಗೆ ಸಮಾಧಾನ ಆಗೋದು, ನಾನು ಗ್ರೇಟ್. ಇವತ್ತು ಏಕಾದಶಿ ಉಪವಾಸ ನೋಡು, ಇಂಥ ಏಕಾದಶಿಗಳು ಎಷ್ಟು ಮಾಡಿದ್ದೀನಿ ನಾನು ಗ್ರೇಟ್. ಎಲ್ಲದರಲ್ಲೂ ಏನಿದೆ, ನಾನು ಅಂತಾನೆ ಇದೆ. ಈ ವಯಸ್ಸಲ್ಲೂ ನಾನು ದೇವಸ್ಥಾನ ಸುತ್ತಾ ಇದ್ದೀನಿ. ಯಾಕೆ ಗೊತ್ತಾ? ಅವನ್ನ ದರ್ಶನ ಮಾಡ್ಕೋಬೇಕು, ನಾನು ಇರೋವರೆಗೂ ಹೋಗ್ತೀನಿ ಅಂತ. ನಾವು ಈ ಅಜ್ಞಾನದಿಂದ ಸುತ್ತಾ ಇದ್ದೀವಿ. ಯೋಗಿಗಳು ಅವರು ಧ್ಯಾನದಲ್ಲೇನೆ, ಅವರು ಧ್ಯಾನನೂ ಮಾಡಲ್ಲ. ಅವರು ತಮ್ಮ ಒಳಗಣ್ಣನ್ನ ಒಳಗೆ ತಿರುಗಿಸಿನೇ ಅವರು ತನ್ನಲ್ಲಿರೋ ಪರಮಾತ್ಮನ್ನ ನೋಡ್ತಾರೆ. ನಮ್ಗೆ ಇದು ಹೋಗ್ಬೇಕು ಮೊದಲು. ಅಹಂಕಾರ, ನಾನು ಗ್ರೇಟ್ ಭಕ್ತ ಅನ್ನೋದು. 12ನೇ ಅಧ್ಯಾಯದಲ್ಲಿ ಹೇಳ್ತಾನೆ ಪರಮಾತ್ಮ ಯಾರು ಗ್ರೇಟ್ ಭಕ್ತ ಅಂತ. ಅದನ್ನ ಕೇಳಿದಾಗ ನಮ್ಗೆ ನಾಚಿಕೆ ಆಗುತ್ತೆ ನೋಡಿ. ಯಾಕಂದ್ರೆ ಜನ್ಮ ಜನ್ಮಗಳಿಂದ ನಾವು ತುಂಬಿಸ್ಕೊಂಡಿದ್ದೀವಲ್ಲ ಈ ಪರಮಾತ್ಮನ್ನ, ಹಿಂಗೆ ಪೂಜೆ ಮಾಡಿದ್ರೇನೆ ಅವನು ಒಲಿಯೋದು ಅಂತ. ಅದು ಹೋಗುತ್ತೆ. ಇದು ಕತೆ ತೆಲುಗು ಭಗವದ್ಗೀತೆಯಲ್ಲ ಎಲ್ಲಿ ಹೇಳಿದ್ದು ನೆನಪಿಲ್ಲ, ಹೇಳಿದ್ದೇನೆ ನಾನು. ಅರ್ಜುನ ತುಂಬಾ ಹೂಗಳಿಂದ ಶಿವನನ್ನ ಪೂಜೆ ಮಾಡಿಸೋದು. ಎಷ್ಟು ಅವನ ಅರ್ಚನೆ ಕೂತ್ಕೊಂಡ ಅಂದ್ರೆ ಗಾಡಿ ಗಾಡಿ ಹೂವಗಳು ಶಿವನಿಗೆ ಅರ್ಚನೆ ಮಾಡೋದು. ತಾನು ತುಂಬಾ ಭಕ್ತ ಅಂತ ಅಹಂಕಾರ. ಅದೇ ಭೀಮ ಏನು ಮಾಡಲ್ಲ, ಸುಮ್ಮನೆ ಒಂದು ಸಲ ಮನಸ್ಫೂರ್ತಿಯಾಗಿ ನಮಸ್ಕಾರ ಮಾಡ್ತಾ ಇದ್ದ. ಇನ್ನು ಅರ್ಜುನ, ನೀನ್ ತಿನ್ನಕ್ಕೆ ಲಾಯಕು ಬಿಡು, ತಿನ್ನೋದು ಮಲಗೋದು ಇಷ್ಟಕ್ಕೆ ನಿನ್ಗೆ ಪರಮಾತ್ಮನ ಪೂಜೆ ಮಾಡಕ್ಕೆ ನಿನ್ಗೆ ಯೋಗ್ಯತೆ ಇಲ್ಲ ಬಿಡು, ನೋಡು ನಾನು ಎಷ್ಟು ಪೂಜೆ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಅರ್ಜುನನೇ ಅಲ್ಲ, ನಾವು ಅದನ್ನೇ ಹೇಳ್ತೀವಲ್ವಾ. ನೋಡ್ಕೊಡಿ, ನಿಮ್ಮ ಮನಸ್ಸಲ್ಲಿ ಪ್ರಶ್ನೆ ಮಾಡ್ಕೊಡಿ. ಮನೆಯಲ್ಲಿ ಬೈತೀವಿ, ನಂತರ ನೀನ್ ಮಾಡಲ್ಲ ಬಿಡು, ನೀನು ಇಷ್ಟು ವಯಸ್ಸಾದ್ರೇನು ಮಾಡಲ್ಲ ಬಿಡು ಅಂತ. ನಾನು ಗ್ರೇಟ್ ಅಂತ ನಮ್ಗೆ ಪರಮಾತ್ಮನಿಗೆ ಗೊತ್ತಾಗುತ್ತೆ. ಗುರುಗಳಿಗೆ ಹೆಂಗೆ ಗೊತ್ತಾಗುತ್ತೆ ಶಿಷ್ಯನ ಯೋಗ್ಯತೆ? ಅವ್ರ ನಡವಳಿಕೆಯಲ್ಲೇ ಗೊತ್ತಾಗುತ್ತೆ. ಓಹೋ, ಈ ಗಡಿಗೆ ಇನ್ನು ಸರಿಯಾಗಿ ಬೆಂದಿಲ್ಲ. ಸರಿಯಾಗಿ ಸತ್ಸಂಗದಲ್ಲಿ ಈ ಜ್ಞಾನದಲ್ಲಿ ಬೆಂದಿದ್ರೆ ಈ ತರ ಮಾತಾಡಲ್ಲ, ಈ ತರ ನಡ್ಕೊಳಲ್ಲ ಅಂತ ಗೊತ್ತಾಗ್ಬಿಡ್ತಿತ್ತಲ್ವ ಗುರುಗಳಿಗೆ. ಅದೇ ತರ ಪರಮಾತ್ಮನಿಗೆ ಗೊತ್ತಾಗ್ಬಿಡ್ತಿತ್ತೆ. ಅರ್ಜುನನಲ್ಲಿ ನಾನು ಮಹಾಭಕ್ತ ಅನ್ನೋ ಅಹಂಕಾರ ಇದೆ ಅಂತ. ಬಾ ಅರ್ಜುನ, ಒಂದ್ಸಲ ಕೈಲಾಸಕ್ಕೆ ಹೋಗೋಣ ಅಂತ ಹೇಳ್ತಾನೆ. ಖುಷಿ ಆಗುತ್ತಲ್ವಾ?
ಕೈಲಾಸದಲ್ಲಿ ನಾನು ಪೂಜೆ ಮಾಡೋ ಶಿವನ್ನೇ ನೋಡ್ಬೋದಲ್ವಾ ಅಂತ ಹೋಗ್ತಾನೆ. ಅಲ್ಲಿ ಹೋಗ್ತಾ ಇರ್ಬೇಕಂದ್ರೆ ಬೆಳಿಗ್ಗೆನೆ ಹೋಗ್ತಾರೆ. ಏನು ಗಾಡಿಗಳಲ್ಲಿ ಸೇವಕರು ಹೂಗಳನ್ನೆಲ್ಲ ಆಚೆ ತಗೊಂಡೋಗಿ ಬಿಸಾಕ್ತಾ ಇರ್ತಾರೆ. ಒಂದು ಕಡೆ ಎಲ್ಲ ಮೂಲೆಯಲ್ಲಿ ಹಾಕ್ತಾ ಇರ್ತಾರೆ. ಯಾಕೆ ಇಷ್ಟೊಂದು ಹೂಗಳೆಲ್ಲ ಹೆಂಗ್ ಬಿಸಾಕ್ತಾ ಇದ್ದೀರಾ ಅಂದಾಗ, ಅಯ್ಯೋ ಸೇವಕರೇ ಹೇಳ್ತಾರೆ, ಯಾರೋ ಭೂಲೋಕದಲ್ಲಿ ಶಿವನ ಭಕ್ತ ಇದ್ದಾನಪ್ಪ, ಅವನು ಇಷ್ಟು ಹೂಗಳಿಂದ ಪೂಜೆ ಮಾಡ್ತಾನೆ. ದಿವಸ ನಮ್ಗೆ ಬೆಳಿಗ್ಗೆ ಶಿವನ ಪೂಜೆ ಆಗಿದ ತಕ್ಷಣ ಈ ಹೂಗಳು, ಆ ಭಕ್ತ ಮಾಡಿದ ಹೂಗಳಿಂದ ಈ ಅರ್ಚನೆ ಮಾಡಿದ್ದಾನೆ ಅಲ್ವಾ, ಈ ಹೂಗಳನ್ನೆಲ್ಲ ತೆಗೆಯೋದೇ ನಮ್ಗೆ ಒಂದು ಕೆಲ್ಸ ಅಂತ ಹೇಳ್ತಾರೆ. ತಕ್ಷಣಕ್ಕೆ ಅರ್ಜುನನ್ಗೆ ಖುಷಿ ಆಗ್ಬಿಡ್ತಿದೆ. ನಾನ್ ಮಾಡಿದ ಹೂಗಳೇ ಅಲ್ವಾ ಇದೆಲ್ಲಾನು ಅಂತ ಅನ್ಕೊಂಡು, ಮತ್ತೆ ಬೇರೆಯವರಿಂದನೂ ಅನ್ನಿಸ್ಕೋಬೇ, ನೀವೇ ಅಪ್ಪ ಅರ್ಜುನ ಹಂಗಿಂಗಂತ ಬಂದಾಗ ಇನ್ನೂ ಖುಷಿ ಆಗುತ್ತಲ್ವಾ. ನಮಗೂ ಅಷ್ಟೇ ಅಲ್ವಾ, ಏನ್ ದಾನ ಮಾಡ್ತೀರಾ ನೀವು, ಅಯ್ಯೋ ನಿಮ್ಮಿಂದ ಪೂಜೆ ಆಯ್ತು, ನೀವು ತಂದಿದ್ದ ಹೂಗಳಿಂದ ಪೂಜೆ ಆಯ್ತು ಅಂತ ಅನ್ಬೇಕು ಯಾರನ್ನ ಅಂತ ನಮ್ಗೆ ಮನಸ್ಸು ಒಳಗಡೆ ಆಗ್ತಾ ಇರ್ತಿದೆ. ನೀವಿದ್ದಿದ್ದಕ್ಕೆ ಪೂಜೆ ಆಯ್ತು, ನೀವ್ ತಂದಿಲ್ಲ ಅಂದ್ರೆ ಇವತ್ತು ಗುರು ಪೂಜೆನೆ ಆಗ್ತಾ ಇರ್ಲಿಲ್ಲ. ನೀವ್ ತಂದಿದ್ದ ಹೂಗಳಿಂದ ಗುರುಗಳ ಪೂಜೆ ಆಯ್ತು, ನೀವ್ ತಂದಿದ್ದ ಬಿಲ್ಪತ್ರೆಯಿಂದ ಆಯ್ತು, ನೀವ್ ತಂದಿದ್ದ ಪ್ರಸಾದದಿಂದ ಪೂಜೆ ಆಯ್ತು ಅಂತ ಹೊಗಳ್ಬೇಕಲ್ವಾ. ಕಾಯ್ತಾ ಇರ್ತಿದೆಯಲ್ಲ, ಇದು ಮನುಷ್ಯನ ಗುಣ ಅಲ್ವಾ. ಎಷ್ಟು ಸತ್ಸಂಗ ಕೇಳಿದ್ರೇನು ಹೋಗಲ್ಲ ಈ ಗುಣಗಳೆಲ್ಲ. ಯಾಕೆ? ಜನ್ಮದಿಂದ ಇದನ್ನ ಕೂಡ ಹಾಕೊಂಡಿದ್ದೀವಲ್ವಾ. ಅದೇ ತರ ಅರ್ಜುನನ್ಗೂ ಕೇಳೋಣ ಒಂದ್ ಮಾತು. ಯಾರು ಭಕ್ತ ಅಂದಾಗ, ಅಯ್ಯೋ ಅರ್ಜುನ ಅಂತೆಯಪ್ಪ ಪಾಂಡವರಲ್ಲಿ ಅವಂದು ಅರ್ಚನೆ ಇವೆಲ್ಲ ಅಂತ ಹೇಳ್ತಾರೆ. ಕೃಷ್ಣನ್ಗುನು ಗೊತ್ತಾಗ್ಲಿ ನನ್ನ ಮಹತ್ವ ಏನು ಅಂತ ಅವನು ಪರಮಾತ್ಮನ ಮೇಲೇನೆ ಬಿಡ್ತಾನೆ ನೋಡಿ. ನಮ್ಗೂ ಅಷ್ಟೇ ಅಲ್ವಾ, ನಾನೇನ್ ಕಮ್ಮಿನಾ? ನಮ್ ಗುರುಗಳಿಗೆ ಗೊತ್ತಾಗ್ಲಿ ನಾನೇನು ಅಂತ, ನನಗೆ ಎಲ್ಲಾ ಗೊತ್ತು. ಅಹಂಕಾರ ಏನ್ ಸ್ವಲ್ಪ ಇದೆಯಾ? ಸತ್ಸಂಗಕ್ಕೆ ಬರೋಕ್ ಮೊದ್ಲು ಸ್ವಲ್ಪ ಇರ್ತಿದೆ, ಸತ್ಸಂಗಕ್ಕೆ ಬಂದ ಮೇಲೆ ಅಹಂಕಾರ ಜಾಸ್ತಿ ಆಗುತ್ತೆ ನೋಡಿ ಮನುಷ್ಯನಿಗೆ. ಯಾಕೆ? ನನಗಿದೆಲ್ಲ ಗೊತ್ತು, ಎಲ್ಲ ಹೇಳ್ತಾ ಇದ್ದಾರೆ ಸತ್ಸಂಗದಲ್ಲಿ, ಹಂಗೇ ಇದ್ದೀನಿ ನಾನು, ಅದೇನೇ ಜೀವನ ಮಾಡೋದು ನಾನು ಅಂತ ಹೇಳ್ತಾರೆ. ಮತ್ತೆ ನನಗೆ ಮೂಗ್ ಮೇಲೆ ಕೋಪ, ನಾನು ಹೇಳಿದ ಮಾತೇ ಗೆಲ್ಬೇಕು ಮನೆಯಲ್ಲಿ, ನಾನು ಹೇಳಿದ್ದ ಅಡಿಗೆನೆ ಮಾಡ್ಬೇಕು, ನನ್ನ ಮಾತು ಮೀರಿ ಹೋಗ್ಬಾರ್ದು. ನೋಡಿ ಎಂತೆಂತ ದುರಂಕಾರಗಳು ತಗ್ಲಾಕೊಂಡಿದ್ದಾರೆ. ಏನ್ ಬಂತು ನೀನು ಪ್ರಯೋಜನ? ಇಷ್ಟು ಸತ್ಸಂಗ ಕೇಳಿನು ನಾನು ಯಾವಾಗ್ಲೂ ನಿದ್ದೆ ಹೋಗೋ ಚೆನ್ನಾಗ್ ಹೋಗ್ತೀನಪ್ಪ ಅಂತ ಹೇಳೋದು. ಕೋಪ, ನಿದ್ದೆ, ಹೇಳಿದ ಮಾತು ಕೇಳ್ಬೇಕು, ನನ್ ಮಾತೇ ಗೆಲ್ಬೇಕು, ಇವೆಲ್ಲ ದುರ್ಗುಣಗಳು ಅಂತ ಗೊತ್ತಿಲ್ಲ. ಅದನ್ನ ಗ್ರೇಟ್ ಆಗಿ ಅನ್ಕೊಂಡ್ಬಿಟ್ಟು ನಾನಪ್ಪ ಹಿಂಗೆ ಅಂತ ಹೇಳೋದು. ನೋಡಿ ಎಷ್ಟು ಅಸಹ್ಯ ನಮ್ಮ ಜೀವನ. ಎಲ್ಲಿ ಬಂತು ಸತ್ಸಂಗ ಕೇಳಿನು? ನನ್ನ ಕೋಪ ನಾನ್ ಕಳ್ಕೊಂಡಿಲ್ಲ ಅಂದ್ರೆ, ನಾನು ಹೇಳಿದ ಮಾತು ಗೆಲ್ಬೇಕು ಅನ್ನೋದು ಕಳ್ಕೊಂಡಿಲ್ಲ ಅಂದ್ರೆ, ನಾನು ಭಕ್ತ ಅನ್ನೋದು ಕಳ್ಕೊಂಡಿಲ್ಲ ಅಂದ್ರೆ, ನಮ್ಮನೆಯಲ್ಲಿ ನನ್ ಮಾತೇ ಗೆಲ್ಬೇಕು, ಹೇಳಿದ ಅಡ್ಗೆನೇ ಮಾಡ್ಬೇಕು ಅನ್ನೋದು ಕಳ್ಕೊಂಡಿಲ್ಲ ಅಂತಂದ್ರೆ ಪರಮಾತ್ಮ ಕಾಣಿಸ್ತಾನ ನಮಗೆ? ಅದೇ ತರ ಅರ್ಜುನನು. ಹೌದಾ, ಯಾರಪ್ಪ ಭೂಲೋಕದಲ್ಲಿ ಪರಮಾತ್ಮನ್ನ ಶಿವನನ್ನ ಇಷ್ಟೊಂದು ಭಕ್ತಿಯಿಂದ ಪೂಜೆ ಮಾಡುವಂತ ಭಕ್ತರು ಸ್ವಲ್ಪ ಹೇಳ್ತೀರಾ ಅಂತ ಕೇಳ್ತಾನೆ. ಅವನು ಸೇವಕ, ಅವನು ಪಾಂಡವರಲ್ಲಿ ಅಂದಿದ ತಕ್ಷಣ ಖುಷಿ ಆಗ್ಬಿಡ್ತೈತೆ, ನನ್ನ ಹೆಸರು ಬಂತು ಅಂತ. ಭೀಮ ಅಂತ ಇದಾನಂತಲ್ವಾ, ಅವನು ಮಾನಸಿಕ ಪೂಜೆ ಮಾಡಿ ನೋಡಿ ಇಷ್ಟು ಹೂವುಗಳಿಂದ ಅರ್ಚನೆ ಮಾಡ್ತಾನೆ ಅಂತ ಅಂದಿದ ತಕ್ಷಣ ಅರ್ಜುನ ತಲೆ ಕೆಳಗಡೆ ಮಾಡ್ಬಿಡ್ತಾನೆ. ಕೃಷ್ಣ ವಾರೆಗಣ್ಣಿಂದ ಅವನ್ನ ನೋಡ್ಬಿಟ್ಟು ನಗ್ತಾ ಇದ್ದಾನೆ ಮನ್ಸಲ್ಲಿ. ನೋಡಿ, ನಮ್ಮನ್ನ ಊಹಿಸ್ಕೊಡಿ ಅರ್ಜುನ ಸ್ಥಾನದಲ್ಲಿ, ಕೃಷ್ಣನ್ ಸ್ಥಾನದಲ್ಲಿ ಗುರುಗಳನ್ನ ಊಹಿಸ್ಕೊಡಿ. ನಮ್ಮ ಪ್ರತಿಯೊಂದು ಕೆಟ್ಟ ಗುಣಗಳು ಗುರುವಿಗೆ ಕಣ್ಣು ಮುಂದೆ ಕಾಣುತ್ತೆ. ನಾವ್ ಎಷ್ಟು ಒಳಗಡೆ ಅರಿಮೆ ಇಟ್ಕೊಂಡ್ರೆ ನನ್ನ ಪರಮಾತ್ಮ ಏನ್ ಕಮ್ಮಿನಾ? ಪರಮಾತ್ಮನ ಪ್ರತಿರೂಪನೇ ಗುರು ಅಲ್ವಾ. ಪರಮಾತ್ಮನಿಗೆ ಇಷ್ಟು ಸಾಕು, ನಾನೇನು ಅನ್ನೋದು ಬೇಕಾಗಿಲ್ಲ, ಇವನ್ಗೆ ಒದೆ ಬಿತ್ತು. ಯಾಕಂದ್ರೆ ನಾವು ತಿದ್ದಕ್ ಹೋದ್ರೆ ಒಪ್ಪಲ್ಲ. ನೋಡಪ್ಪ, ನೀನ್ ಈ ವಯಸ್ಸಲ್ಲಿ ಹಿಂಗಿರ್ಬೇಕು,
ಒಳ್ಳೆ ಗುಣ ಇರ್ಬೇಕು ನಾವ್ ಹೇಳಿದ್ರೆ ಒಪ್ತಾರ? ಅಯ್ಯೋ, ಗುರುವಿಗೆ ತಿರುಮಂತ ಹಾಕ್ಬಿಡ್ತಾರೆ. ಬೇರೆ ಯಾರನ್ನ ಬೈದಾಗ ನಿನ್ ವಯಸ್ಸಿಗೆ ತಕ್ಕಂಗೆ ಇರು ನೀನು, ನಿನ್ ವಯಸ್ಸಿಗೆ ತಕ್ಕಂಗೆ ಮಾತಾಡು ನೀನು ಅಂತ ಬೇರೆಯವ್ರು ಅಂದಾಗ ನಮ್ಗೆ ಒದೆ ಬೀಳುತ್ತೆ. ಅಂದ್ರೇನು ಅದನ್ನು ತಗೊಳಲ್ಲ ಬಿಡಿ ಅಂತ ಮುದ್ದು ನಾವು. ಈ ತರ ಅರ್ಜುನನಿಗೆ ಅಹಂಕಾರ ಹೋಯ್ತು. ಓಹೋ, ಅವಾಗ ಗೊತ್ತಾಯ್ತು, ನಾನು ತೋರಿಕೆಗಾಗಿ ಇಷ್ಟೊಂದು ಶಿವನಿಗೆ ಪೂಜೆ ಮಾಡ್ತಾ ಇದ್ದೆ, ಇಷ್ಟೊಂದು ಹೂಗಳಿಂದ ಬಿಲ್ಪತ್ರೆಯಿಂದ ಅರ್ಚನೆ ಮಾಡಿ ನನ್ನ ಹೆಸರು ಬರ್ಲಿ ಅಂತ ಮಾನಸಿಕವಾಗಿ ಮಾಡಿದ್ನಲ್ವಾ. ಅವನು ಒಂದು ಹೂವ ಹಿಡಿದಿಲ್ಲ ಭೀಮ. ಬರೀ ಕಣ್ಣು ಮುಚ್ಕೊಂಡು 5 ನಿಮಿಷ ಎಲ್ಲೋ ಒಂದ್ ಕಡೆ ಧ್ಯಾನ ಮಾಡೋವನು, ಯಾರು ನೋಡೋ ತರಾನು ಮಾಡ್ತಾ ಇರ್ಲಿಲ್ಲ ಅವನು. ಅದು ಅರ್ಜುನನಿಗೆ ಅಹಂಕಾರಕ್ಕೆ ಪೆಟ್ಟು ಬಿತ್ತು. ನಾನು ಎಲ್ಲರಿಗೂ ಶಾಸನೆ ಮಾಡೋದು, ನಾನು ಪೂಜೆ ಮಾಡ್ತೀನಿ, ಡಿಸ್ಟರ್ಬ್ ಮಾಡಬಾರ್ದು, ನೀವು ನನ್ನಂಗೆ ಮಾಡ್ಬೇಕು ಅಂತ. ಅವನು ಯಾವಾಗ ಮಾಡ್ತಾ ಇದ್ದ ಮಾನಸಿಕವಾಗಿ? ನಾನು ಅವನ್ನ ಬೈತಾ ಇದ್ನಲ್ವಾ, ನೀನ್ ತಿನ್ನಕ್ಕೆ ಲಾಯಕ್ಕು ಬಿಡು ಅಂತ ಹೇಳಿ ನಾಚಿಕೆ ಆಗುತ್ತೆ. ಈ ತರ ನಾವು ನಮ್ಮ ಯೋಗ್ಯತೆಗೆ ತಕ್ಕಂಗೆ ಪೂಜೆ ಮಾಡೋದು ಸರಿ. ಆದರೆ ಆ ಜ್ಞಾನಿಗಳು ಮಾಡ್ತಾ ಇದ್ರಲ್ವಾ, ತಮ್ಮ ಮನಸ್ಸನ್ನ ಒಳಮುಖವಾಗಿ ಮಾಡಿಕೊಂಡು ಇಂದ್ರಿಯಗಳನ್ನೆಲ್ಲ ಒಳಮುಖ ಮಾಡಿ ತನ್ನಲ್ಲೇ ಇರೋ ಅಂತ ಪರಮಾತ್ಮನನ್ನ ನಾವು ಪೂಜೆ ಮಾಡಿದ್ವಿ, ತಿಳ್ಕೊಂಡಿದ್ದೀವಿ ಅಂದ್ರೆ ಅದು ದೊಡ್ಡ ಪೂಜೆ ಆಗುತ್ತೆ ನೋಡಿ. ಆವಾಗ ನೋಡ್ಕೊಳ್ಳಿ, ಅವರು ಪರಮಾತ್ಮನ್ನ ನಂಬ್ತಾರೆ. ಹೆಂಗೆ ನಂಬ್ತಾರೆ ಅಂದ್ರೆ, ಎಲ್ಲಾ ಮಾಡಿಸೋದು ನೀನೇನೆ, ನಿನಗೆ ಹೆಂಗ್ ಬೇಕು ಹಂಗೆ ಮಾಡಿಸ್ಕೋತೀಯ ಅಂತ ಬರ್ತೈತೆ ಅವ್ರ ಬಾಯಿನಲ್ಲಿ. ಬೇರೆಯವ್ರ ತರ ನಾನ್ ತಂದಿದ್ದಿ ಹೂವ, ನಾನ್ ತಂದಿದ್ದಿ ಬಿಲ್ಪತ್ರೆ, ನಾನ್ ತಂದಿದ್ದ ಪ್ರಸಾದ, ಅದಕ್ಕೆ ಪೂಜೆ ಚೆನ್ನಾಗಾಯ್ತು ಅಂತ ಹೇಳೋದೇ ಇಲ್ಲ ಅವರು. ಪರಮಾತ್ಮನೇ ಈ ಯೋಚನೆ ಕೊಟ್ಟ, ಅವನಿಗೆ ಹೆಂಗೆ ಬೇಕು ಹಂಗೆ ಅವನೇ ಮಾಡಿಸ್ಕೋತಾ ಇದ್ದಾನೆ ಅನ್ನೋ ನಿರ್ಣಯ ನಮ್ಗೆ ಎಲ್ಲಿವರೆಗೂ ಬರಲ್ವೋ ಅಲ್ಲಿವರೆಗೂ ನಾವಿನ್ನೂ ಅಹಂಕಾರದಲ್ಲಿ ಇದ್ದಂಗೆ ಆಗೋದು ನೋಡಿ. ಯಾವಾಗ ನಂಬುತ್ತಾರೋ ಪರಮಾತ್ಮನ್ನ, ಅವನು ಅವರನ್ನ ಕೆಳಗಡೆ ಬೀಳದಂಗೆ ಹೆಂಗೆ ಇಲ್ಲಿ ಪರಮಾತ್ಮ ಪಾಂಡವರನ್ನ ಯುದ್ಧದಿಂದ ಗೆಲ್ಲೋ ತರ ಮಾಡಿ ಕರ್ಕೊಂಡು ಹೋಗ್ತಾನೆ ನೋಡಿ ಜಯದ ಕಡೆ, ಅದೇ ತರ ನಮ್ಮನ್ನು ಸಹ ಕಾಪಾಡ್ತಾನೆ ನೋಡಿ. ನಾನು ಅತ್ಯಂತ ನಂಬಿದ್ದೀನಿ ನೋಡಿ ಗುರುಗಳನ್ನ. ಎಲ್ಲಿ ಹೋದ್ರೆ ಎಲ್ಲಿ ಸಮಸ್ಯೆಗಳಲ್ಲಿ ಹೆಂಗೆ ಬಂದಿದ್ದೀವಿ ನೋಡಿ ನಾವು. ನೀವೇ ಹೇಳ್ತೀರಾ, ನಿಮ್ ಜೊತೆ ಟೂರ್ ಬಂದಾಗ ಎಲ್ಲ ಎಂತ ಸಮಸ್ಯೆ ಬಂದಂಗ್ ಬರ್ತೈತೆ, ಅದು ಹಂಗೇ ಹೋಗ್ತೈತೆ ಅಂತ. ಯಾಕೆ ಹೋಗುತ್ತೆ ಅಂದ್ರೆ ಆ ಶಕ್ತಿ ನಮ್ಮನ್ನ ಕಾಪಾಡ್ತಾ ಇರೋದು. ಅಂತ ಶಕ್ತಿಗೆ ನಾವು ಶರಣಾಗಬೇಕು, ಕೇಳ್ಕೋಬೇಕು. ನನಗೆ ಒಳ್ಳೆ ಗುಣ ಕೊಡು, ಶಾಂತ ಗುಣ ಕೊಡು, ಸಮಾಧಾನ ಕೊಡು, ಸದಾ ಸತ್ಸಂಗದಲ್ಲಿ ಮನಸ್ಸು ನಿಲ್ಲಬೇಕು, ಅದನ್ನ ಕೊಡು ಅಂತ ಕೇಳ್ಬೇಕು. ನಾವು ಇದು ಯಾವುದೂ ಕೇಳೋದೇ ಇಲ್ಲ. ದುಡ್ಡು ಕೊಡು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಆ ಮಗನಿಗೆ ಅದು ಕೊಡು, ಈ ಮಗನಿಗೆ ಇದು ಕೊಡು, ಇದೇ ಕೇಳ್ತೀವಿ. ಮನಸ್ಫೂರ್ತಿಯಾಗಿ ನೀವೇ ಯೋಚನೆ ಮಾಡಿ, ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಒಂದು ಪ್ರಾರ್ಥನೆ ಮಾಡ್ತೀವ ನಾವು ಪರಮಾತ್ಮನಿಗೋಸ್ಕರ? ಎಲ್ಲರಿಗೋಸ್ಕರ ಮಾಡ್ತೀವ ಪರಮಾತ್ಮನ ಹತ್ತಿರ, ಪರಮಾತ್ಮನಿಗೋಸ್ಕರ ಅಲ್ಲ. ಕೇಳಲ್ಲ ನಾವು. ಯಾಕೆ? ಸ್ವಾರ್ಥ 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 ತುಂಬಿಕೊಂಡೋಗಿದೆ ನಮ್ಗೆ. ನಾನ್ ಚೆನ್ನಾಗಿದ್ರೆ ಸಾಕು, ಬೇರೆಯವರು ಹೆಂಗನ್ನ ಆಗ್ಲಿ, ನಾನ್ ಬಚಾವ್ ಆಗ್ಬಿಟ್ರೆ ಸಾಕು, ಬೇರೆಯವರು ಏನನ್ನ ಮಾಡ್ಕೊಂಡ್ರೆ ನಮ್ಗೇನಾಗ್ಬೇಕು? ಎಷ್ಟು ಜನ್ಮಗಳಿಂದ ಇದನ್ನೇ ಮಾಡ್ತಾ ಇದ್ದೀವಿ. ಸತ್ಸಂಗಕ್ಕೆ ಬಂದ ಮೇಲೂ ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಬಿಟ್ಟು ಸತ್ಸಂಗದಿಂದ ನಾನು ಬದಲಾವಣೆ ಆಗಿದ್ದೇನೆ ಅಂತ ಬರ್ತಾನೆ ಇಲ್ಲ ನೋಡಿ. ಬದಲಾವಣೆ ಆಗಿದ್ದೇನೆ ಅಂತ ಗೊತ್ತಾಯ್ತು ಅಂತಂದ್ರೆ ಅವಾಗ ಗೊತ್ತಾಗುತ್ತೆ, ಅಲ್ಲ ಆ ಪರಮಾತ್ಮನನ್ನ ಇಂದ್ರ, ವರುಣ, ದೇವೇಂದ್ರ ಇವರೆಲ್ಲ ನಮಸ್ಕಾರ ಮಾಡ್ತಾರೆ ಅಂದ್ರೆ ಮತ್ತೆ ನಾವೇನಪ್ಪ ಇಲ್ಲೆಲ್ಲೋ ಸುತ್ತಕೊಂಡು ಈ ದೇವರ ಆ ದೇವರಂತೀವಲ್ವಾ? ನಿಜವಾದಂತ ಆ ಶಕ್ತಿ ಇದೆಯಲ್ವಾ, ಆ ಶಕ್ತಿಗೆ ನಾನು ಪೂಜೆ ಮಾಡ್ಬೇಕಲ್ವಾ? ಆ ನಾರಾಯಣನಿಗೆ ನಾನು ಪೂಜೆ ಮಾಡ್ಬೇಕಲ್ವಾ ಅಂತ ಬಂದು
ಬಿಟ್ಟು ಆವಾಗ ನಾವೇನ್ ಮಾಡ್ತೀವಿ, ನಾರಾಯಣ ನಿನಗೆ ನನ್ನ ಹೃದಯ ಪೂರ್ವಕ ನಮಸ್ಕಾರಗಳು ಅಂತ ಹೇಳ್ತೀವಿ. ಸೂರ್ಯ ಚಂದ್ರ ಎಲ್ಲರೂ ಯಾರನ್ನ ಪೂಜೆ ಮಾಡೋದು? ಆ ಪರಮಾತ್ಮನ್ನ ಪೂಜೆ ಮಾಡೋದು. ಅವರು ನಾನು ಉಪನಿಷತ್ತಲ್ಲಿ ಕೇಳಿದ್ದೇನೆ, ಸೂರ್ಯ ಚಂದ್ರ ನಕ್ಷತ್ರಗಳು ಎಲ್ಲರೂ ದೇವೇಂದ್ರ, ವರುಣ, ಅಗ್ನಿ, ವಾಯು ಎಲ್ಲರೂ ಆ ಪರಮಾತ್ಮನಿಗೆ ಭಯ ಪಟ್ಟುಕೊಂಡು ಓಡಿ ಓಡಿ ಕೆಲಸ ಮಾಡ್ತಾರಂತೆ. ಎಷ್ಟು ಚೆನ್ನಾಗೈತೆ ನೋಡಿ. ಆ ಪರಮಾತ್ಮನಿಗೆ ಭಯಪಟ್ಟು ಈ ದೇವರುಗಳೆಲ್ಲಾನು ಓಡಿ ಓಡಿ ಭಯಪಟ್ಟು ಕೆಲಸ ಮಾಡ್ತಾರಂತೆ. ನಾವು ಯಾವ ದೇವರಿಗೂ ಭಯ ಪಡೋದೇ ಇಲ್ಲ. ಯಾಕೆಂದ್ರೆ ಅಹಂಕಾರ, ನಾನು ಭಕ್ತೆ, ನಾನು ತುಂಬಾ ಚೆನ್ನಾಗಿ ಅವನ್ನ ಪೂಜಿಸ್ತೇನೆ ಅಂತ. ಇದು ಅಲ್ಲ, ನಾನು ಭಕ್ತೆ ಅಂದ್ರೆ ಹೆಂಗೆ ಬರ್ಬೇಕು? ಇವತ್ತು ಸತ್ಸಂಗ ಇದೆ ಅಲ್ವಾ, ನಾನು ಸತ್ಸಂಗದ ಒಳಗಡೆ ಇವತ್ತು ಸಾಯಂಕಾಲವರೆಗೂ ಮಾಡೋ ಕೆಲ್ಸಗಳನ್ನೆಲ್ಲ ಬೆಳಿಗ್ಗೆ ಮಾಡಿ ಮುಗಿಸ್ತೀನಿ. ಮನೆಯಲ್ಲಿ ಹೇಳ್ತೀನಿ, ಇದು ನಂದು ತಪಸ್ಸಿನ ಟೈಮ್. ಇದು ಭಾನುವಾರ 3/4 ಗಂಟೆ 1 ಗಂಟೆ ನಂದು ಟೈಮ್. ಇದು ನಾನು ಯಾರ ಮಾತು ಕೇಳೋಳಲ್ಲ. ಮತ್ತೆ ಅವ್ರ ಮನೆಯಲ್ಲಿ ಪೂಜೆ, ಇಲ್ಲಿ ಪೂಜೆ, ಅಲ್ಲಿ ಫಂಕ್ಷನ್, ಇದಕ್ಕೆ ಹೋಗೋವಳು ಅಲ್ಲ. ಇದು ನನ್ನ ಸತ್ಸಂಗದ ಟೈಮ್. ಇದು ಬರ್ತಾ ಇತ್ತು ನೋಡಿ, ನೀವು ಭಕ್ತಿ ಆಗಿದ್ದಿದ್ರೆ. ನಾವು ಫೋಟೋದಲ್ಲಿರೋ ದೇವರಿಗೆ ಭಕ್ತಿ ಅಷ್ಟೇ, ಈ ಜ್ಞಾನಕ್ಕೆ ಭಕ್ತಿ ಆಗಿಲ್ಲ. ಭಗವದ್ಗೀತೆಯಲ್ಲಿ ಹೇಳೋದು ಜ್ಞಾನ. ಫೋಟೋದಲ್ಲಿರೋ ಗುರುಗಳನ್ನ ಪೂಜೆ ಮಾಡ್ತೀನಿ ಅನ್ನೋದು ಸತ್ಸಂಗ ತಪ್ಪಿಸ್ಕೊಡೋದು. ಇದು ಅಲ್ವೇ ಅಲ್ಲ. ಏನಾಗುತ್ತೋ ಆಗ್ಲಿ ನೋಡ್ತೀನಿ. ವಾರಕ್ಕೆ 1 ಗಂಟೆ ನಾನು ಈ ನನ್ನನ್ನ ತಿದ್ದುಕೊಳ್ಳೋ ಕಡೆ ನಾನು ಗಮನ ಕೊಟ್ಟಿಲ್ಲ ಅಂದ್ರೆ ಹೆಂಗೆ ಅಂತ ಇದು ನಿಜವಾದ ಪೂಜೆ ನೋಡಿ. ಎಲ್ಲ ಮ್ಯೂಟ್ ಅಲ್ಲಿ ಇಟ್ಕೊಂಡು ಎಲ್ಲಾ ಕೆಲಸ ಮಾಡ್ಕೊಂಡು ಆಯ್ತು ರೆಕಾರ್ಡ್ ಆಗ್ತಾರಲ್ವಾ, ಅವಾಗ ಕೇಳಿಸ್ಕೋತೀನಿ ಬಿಡು ಅಂತ ಅದೂ ಇದಾರೆ ತುಂಬಾ ಜನ. ಅದು ಅಲ್ಲ ಪೂಜೆ. ಹೇಳಿಲ್ವಾ, ಇದು ಭಗವದ್ಗೀತೆ. ಅಲ್ಲಿ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಪರಮಾತ್ಮ, ನಮಗಲ್ಲ, ಅದು ಮೊದ್ಲು ಹೋಗ್ಬೇಕು ನಿಮ್ಗೆ. ಪರಮಾತ್ಮ ನನ್ನನ್ನೇ ನಿಮಿತ್ತ ಮಾಡಿ ನನ್ನಲ್ಲಿರೋ ಅವಗುಣಗಳನ್ನೇ ಹೇಳ್ತಾ ಇದ್ದಾನೆ ಅಂತ ಬಂದಾಗ ಈ ಭಗವದ್ಗೀತೆ ಚೆನ್ನಾಗ್ ಅರ್ಥ ಆಗುತ್ತೆ ನಮ್ಗೆ. ವಾಕ್ಯಾರ್ಥ ಬೇಕು ಅಂತಂದ್ರೆ ನೀವು ಬರೋದೇ ಬೇಕಾಗಿಲ್ಲ, ಸುಮ್ನೆ ತಿಳ್ಕೋಬೇಕಷ್ಟೇ ವಾಕ್ಯಾರ್ಥ. ಒಳ ಅರ್ಥದಿಂದಲೇ ನಮ್ಮ ಜೀವನ ಬದಲಾವಣೆ ಆಗೋದು ನೋಡಿ. ಈ ತರ ನಾವು ಈ ಜ್ಞಾನವನ್ನ ಹಿಡ್ಕೊಂಡು ಆ ಜ್ಞಾನದಲ್ಲಿ ನನ್ನನ್ನು ನಾನು ಶುದ್ಧಿ ಮಾಡ್ಕೋತೀನಲ್ವಾ, ಇದು ನಿಜವಾದಂತ ನಾರಾಯಣನ ಪೂಜೆ, ಆ ಜ್ಞಾನ ದೇವನ ಪೂಜೆ. ಅದು ಬಿಟ್ಟು ರಾಕ್ಷಸರು, ದೇವತೆಗಳು, ಬೇರೆ ಮನುಷ್ಯರು ಮಾಡ್ತಾ ಇದ್ರು ಅಂತ ಪೂಜೆನೇ ಗ್ರೇಟ್ ಅಂದ್ರೆ ಅಲ್ಲ ಅಂತ ನಾವು ತಿಳ್ಕೋಬೇಕು. ಸರಿನಾ? ಈಗ ಇವತ್ತಿಗೆ 9 ಧ್ಯಾನ ಶ್ಲೋಕಗಳು ಆಗೋಯ್ತು. ಇನ್ನು ನಾಳೆಯಿಂದ ಇನ್ನು ಮುಂದೆ ಏನ್ ಬರ್ತಿತ್ತು ಅದ್ ನೋಡೋಣ. ಇರಿ, ಪರಿಚಯ ಇದೆ ಇಲ್ಲ ಮೊದಲನೇ ಅಧ್ಯಾಯಕ್ಕೆ ಹೋಗೋದು ಏನು ಅಂತ ನೋಡೋಣ. ಸರಿನಾ? ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಗಳ ಪಾದಕ್ಕೂ ಜಗದ್ಗುರು ಕೃಷ್ಣನ ಪಾದಕ್ಕೂ ನಮಸ್ಕಾರ ಮಾಡ್ಕೊಳ್ಳೋಣ.